ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಮಾಜಿ ಸಂಸದರಿಗೆ ಶಾಕ್. ಬರೋಬ್ಬರಿ 25.30 ಕೋಟಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ. ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಮಾಜಿ ಸಂಸದರಿಗೆ ಶಾಕ್ ಆಗಿದೆ. ಬರೋಬ್ಬರಿ 25.30 ಕೋಟಿ ದಂಡ ಪಾವತಿಸುವಂತೆ ನೋಟಿಸ್ ನೀಡಲಾಗಿದೆ. ಬೀದರ್ನ ಮಾಜಿ ಎಂಪಿ ಭಗವಂತ ಖೂಬಾಗೆ ನೋಟಿಸ್ ಹೋಗಿರುವುದು. ಕಲಬುರಗಿ ಜಿಲ್ಲೆ ಕಾಳಗಿ ತಹಶೀಲ್ದಾರ್ರಿಂದ ನೋಟಿಸ್ ಹೋಗಿದೆ. 19/7/2014 18/7/2019 ನಡೆದಿದ್ದಂಥ ಗಣಿಗಾರಿಕೆ ಚಿತ್ತಾಪುರ ತಾಲೂಕಿನ ವಚ್ಚಾದಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿತ್ತಂತೆ. ರಾಜ್ಯದ ಖನಿಜ ಸಂಪತ್ತು ಲೂಟಿ ಮಾಡಿದ ಆರೋಪದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. 2 ಎಕರೆ ಅನುಮತಿ ಪಡೆದು 8 ಎಕರೆಗಿಂತ ಹೆಚ್ಚಿನ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿದ್ದಾರೆ. ಸಂಜಯ್ ಕುಮಾರ್ ತಿಪ್ಪಣ್ಣ ಜೌಕರ್ ದೂರಿನ ಆಧಾರದಲ್ಲಿ ಪರಿಶೀಲನೆಯನ್ನು ಮಾಡಲಾಗಿದೆ. ಒಟ್ಟಾರೆ ಅಕ್ರಮ ಗಣಿಗಾರಿಕೆ ಆರೋಪದಲ್ಲಿ ಈಗ ಮಾಜಿ ಸಂಸದ ಭಗವಂತ ಖೂಬಾ ಅವರಿಗೆ ದೊಡ್ಡ ಮಟ್ಟದ ಶಾಕ್. 25.30 ಕೋಟಿ ದಂಡವನ್ನು ಪಾವತಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ನೋಟಿಸನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಕಾಳಗಿ ತಹಶೀಲ್ದಾರ್ ನೋಟಿಸನ್ನು ಕೊಟ್ಟಿರುವುದು. 19/7/2014 2019 ಅಕ್ರಮ ಕಲ್ಲು ಗಣಿಗಾರಿಕೆ ಮಾಡಿದ್ದಾರೆ ಭಗವಂತ ಖೂಬಾ ಅವರು ಅನ್ನೋದು ಒಂದು ಆರೋಪ. ಜೊತೆಗೆ ಇಲ್ಲಿ 2 ಎಕರೆ ಏನೋ ಇವರು ಪರ್ಮಿಷನ್ ತೆಗೆದುಕೊಂಡಿದ್ರಂತೆ ಭಗವಂತ ಖೂಬಾ ಅವರು. 2 ಎಕರೆ ಎಲ್ಲಿಂದ ಎಲ್ಲಿವರೆಗೂ ಅಂತ ಅಂದರೆ 19/7/2014 18/7/2019 ಗಣಿಗಾರಿಕೆ ನಡೆದಿತ್ತು. ಚಿತ್ತಾಪುರ ತಾಲೂಕಿನ ವಚ್ಚಾದಲ್ಲಿ ಈ ಅಕ್ರಮ ಕಲ್ಲು ಗಣಿಗಾರಿಕೆ ನಡೆದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೀದರ್ ರಿಪೋರ್ಟರ್ ಶಿವಯ್ಯ ಮಠಪತಿ ಸಂಪರ್ಕದಲ್ಲಿದ್ದಾರೆ. ಶಿವಯ್ಯ, ಭಗವಂತ ಖೂಬಾ ಅವ್ರ ಮೇಲೆ ಏನಿದು ಆರೋಪ, ಯಾವಾಗ ನಡೆದಿರುವಂಥದ್ದು ಅಕ್ರಮ ಕಲ್ಲು ಗಣಿಗಾರಿಕೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ? ರಾಮ್, ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರ ವಿರುದ್ಧ ಈಗ ಏನು ಕಲಬುರಗಿ ಜಿಲ್ಲೆಯಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆ ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿರುವಂತದ್ದು. ಅದಲ್ಲದೆ ಅವರಿಗೆ ಈಗ ನೋಟಿಸ್ ಕೂಡ ಕಲಬುರಗಿ ಜಿಲ್ಲಾಡಳಿತದಿಂದ ಜಾರಿಯಾಗಿರುವಂತದ್ದು. ಅಂತಂದ್ರೆ ಕಲಬುರಗಿಯ ಚಿತ್ತಾಪುರ ತಾಲೂಕಿನ ವಚ್ಚಾ ಗ್ರಾಮದಲ್ಲಿ 8.5 ಎಕರೆಯಲ್ಲಿ ಒಂದು ಪ್ರದೇಶದಲ್ಲಿ ಭಗವಂತ ಖೂಬಾ ಅವರು ಅಕ್ರಮವಾಗಿ ಗಣಿಗಾರಿಕೆಯನ್ನ ನಡೆಸಿದ್ದಾರೆ ಅಂತ 2020 ಒಂದು ದೂರು ದಾಖಲಾಗಿತ್ತು ಲೋಕಾಯುಕ್ತದಲ್ಲಿ. ಆ ದೂರಿನ ಮೇರೆಗೆ ಭೂ ವಿಜ್ಞಾನ ಇಲಾಖೆ ಮತ್ತು ಜಿಲ್ಲಾಡಳಿತ ಏನೋ ಒಂದು ಸರ್ವೆ ಮಾಡುತ್ತೆ. ಆ ಸರ್ವೆಯಲ್ಲಿ 2 ಎಕರೆಗೆ ಭಗವಂತ ಖೂಬಾ ಅವರು 5 ವರ್ಷಗಳ ಒಂದು ಅವಧಿಯಲ್ಲಿ ಗಣಿಗಾರಿಕೆ ಮಾಡುವುದಾಗಿ ಪರ್ಮಿಷನ್ ತೆಗೆದುಕೊಂಡು ಒಟ್ಟು 8 ಎಕರೆಯಲ್ಲಿ ಅವರು ಗಣಿಗಾರಿಕೆ ಅಕ್ರಮವಾಗಿ ಮಾಡಿದ್ದಾರೆ ಅಂತ ಜಿಲ್ಲಾಡಳಿತದಿಂದ ಈಗ ನೋಟಿಸ್ ಕೂಡ ಜಾರಿಯಾಗಿರುವಂತದ್ದು. ಒಟ್ಟು ಅವರಿಗೆ ಈಗ 25.29 ಕೋಟಿ ರೂಪಾಯಿ ದಂಡ ವಸೂಲಿಗಾಗಿ ಕಲಬುರಗಿಯ ಜಿಲ್ಲಾಡಳಿತ ಕ್ರಮವನ್ನ ಕೂಡ ವಹಿಸ್ತಾ ಇದೆ. ಒಟ್ಟಿನಲ್ಲಿ ಏನು ಬೀದರ್ನ ಮಾಜಿ ಸಂಸದರು ಮತ್ತು ಕೇಂದ್ರ ಮಾಜಿ ಸಚಿವರಾಗಿರುವಂತಹ ಭಗವಂತ ಖೂಬಾ ಅವರಿಗೆ ಈಗ ಸಂಕಟ ಒಂದು ಎದುರಾಗಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.